ಎಷ್ಟೋ ಜನ ಬಂದು ಇದು ಕೆರೆಗೆ ಹಾರ ಕೊಟ್ಟಿದ್ದಾರೆ, ಕೆರೆ ನಿಂತ್ಕೊಳ್ಳಿಲ್ಲ ಅಂಥೇಳಿ ಒಬ್ರು ಹೇಳ್ತಾರೆ. ನನಗೆ ಈಗ ಮೂಲ ಅದರ ಈ ಶಾಸನದ ಪೂರ್ತಿ ಮೂಲ ನನಗೆ ಸಿಕ್ಕೊಂಡು ಬಿಟ್ಟು ಇದೇ ನೋಡ್ತಾ ಇದ್ದೀರಿ. ನಾವೇನು ಬಿಜಾಪುರದಲ್ಲಿಲ್ಲ, ನಾವು ಇವತ್ತು ಮಮದಾಪುರ ಅತಿ ಪುರಾತನ ಐತಿಹಾಸಿಕ ಕೆರೆ 600ಕ್ಕಿಂತ ಎಕರೆ ಜಾಸ್ತಿ ಇರುವಂಥ ಕೆರೆಗೆ ಬಂದಿದ್ದೀವಿ. ನೋಡಲಿಕ್ಕೆ ಕೋಟೆಗೋಡೆ ಥರ ಕಾಣುತ್ತೆ. ನಾವು ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಏನು ಆಗಿದೆ ಅನ್ನೋದು ತೋರಿಸ್ತೀನಿ ರೀ. ಇದೆಲ್ಲ ಕೋಟೆಗೋಡೆ ಥರ ಕಟ್ಟಡ ಆಗಿದೆ. ಭಾಳ ವಿಶಾಲವಾದದ್ದು, ಭಾಳ ಸುಭದ್ರವಾದ ಕೆರೆ ಇದು ಮಮದಾಪುರ ಕೆರೆ. ಯಾರಿಗೋಸ್ಕರ ಕಟ್ಟಿದರು, ಹೇಗೆ ಕಟ್ಟಿದ್ರು ಅನ್ನೋದು ಪೂರ್ಣ ಮಾಹಿತಿ ನಿಮಗೆಲ್ಲ ತೋರಿಸ್ತೀನಿ ಬನ್ನಿರಿ. ಈಗ ನಾವು ಹೊರಟಿದ್ದೀವಿ ಇಲ್ಲಿಂದ ಹೊಳೆ ಹಂಗರಿಗಿಂದ ಕಲ್ಮೆ ಹಾಸ್ಬೇಡ, ಕಲ್ಮೆ ಹೋಗ್ಬಿಡೋದು ಹಿಂದಕ್ಕೆ ಹೋಗ್ಯಾರ. ರೋಡ್ ಬೇಕು ಸ್ವಲ್ಪ ಇದೇ ಥರ ಬಂತು. ಇಲ್ಲಿ ಹೋಲ್ಬಿಟ್ಟು ಅಲ್ಲಿ ಏನು ರಿಪೇರ್ ಮಾಡಾಯ್ತಿರಲ್ಲ, ಎಲ್ಲ ತಂತಿ ಬೆಲೆ ಹಾಕಿದ್ದಾರೆ. ಹೋಲಿ ಹೋಲಿ ನಟ್ ಹೋದ್ ಜೋರು ಹೋಗಿ ಹಾಗೇನು ಇಟ್ಟಿಲ್ಲ. ಹಿಂಗೆ ಗಿರ ಆಗ್ತದೆ. ನಮಸ್ಕಾರ. ಇವತ್ತು ನಾವು ಬಂದಿದ್ದೀವಿ ಐತಿಹಾಸಿಕ ಮತ್ತು ಪುರಾತನವಾದಂಥ ಮಮದಾಪುರ ಕೆರೆಗೆ ಬಂದಿದ್ದೀವಿ. ಈಗ ರೀಸೆಂಟಾಗಿ ಈ ಕೆರೆ ಅಭಿವೃದ್ಧಿಯನ್ನು ಮಾಡ್ತಾಯಿದ್ದಾರೆ. ಕೆರೆ ಪುನಶ್ಚೇತನ ಮಮದಾಪುರ ಗ್ರಾಮ, ಬಲ್ಬೇಶ್ವರ ತಾಲೂಕು, ಬಿಜಾಪುರ ಜಿಲ್ಲೆ. ಹಿಂದೂಸ್ತಾನ್ ಕೋಕಾ ಕೋಲಾ ಬೇವರೇಜ್ ಪ್ರೈವೇಟ್ ಲಿಮಿಟೆಡ್ CSR ಒಂದು ನೇತೃತ್ವದಲ್ಲಿ ಅಡಿಯಲ್ಲಿ ಮಮದಾಪುರ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಎಲ್ಲ ಒಳಗೊಂಡಂಥದ್ದು ಕೆರೆ ಬಳಕೆ ಗುಂಪು ಜೊತೆಗೆ ಇದನ್ನು SM ಸೆಹಗಲ್ ಫೌಂಡೇಶನ್ ಅವರು ಈ ಕೆರೆಯ ಪುನಶ್ಚೇತನ ಮತ್ತು ಅಭಿವೃದ್ಧಿ ಕಾರ್ಯ ಮಾಡ್ತಾಯಿದ್ದಾರೆ. ಹಾಗೆ ಗಾರ್ಡನ್ ಕೂಡ ಮಾಡ್ತಾಯಿದ್ದಾರೆ. ಹಾಗೆ ಸುರಕ್ಷಿತವಾಗಿ ಜನರಿಗೆ ಇದು ಆಗಬಾರ್ದು, ಒಳಗಡೆ ಏನು ದನಕರುಗಳು ಹೋಗಬಾರ್ದು ಅಂತೇಳಿ ತಂತಿ ಬೇಲಿಗಳನ್ನು ಅಳವಡಿಸ್ತಾ ಇದ್ದಾರೆ. ಇದು ಎಷ್ಟು ಪುರಾತನ ಇದೆ ಮತ್ತು ಯಾರಿಗೋಸ್ಕರ ಕಟ್ಟಿದರು, ಹೇಗೆ ಕಟ್ಟಿದರು, ಕೆಲವೊಂದಿಷ್ಟು ಊಹಾಪೋಹಗಳು ನಡೀತಾ ಇವೆ. ಕೆಲವೊಂದಿಷ್ಟು ಬಲಿದಾನ ಮಾಡಿದ್ದಾರೆ, ಕೆರೆಗೆ ಆಹಾರ ಮಾಡಿದ್ದಾರೆ ಅಂಥೇಳಿ ಆ ಶಾಸನವನ್ನು ತೋರಿಸ್ತೀನಿ. ಯಾವ ಕಾಲಘಟ್ಟದಲ್ಲಿ ಆಗಿದೆ ಅನ್ನೋದು ಬನ್ನಿ ನೋಡೋಣ ಸ್ನೇಹಿತರೆಲ್ಲ. ಕುಲ ಆಯ್ತಲ್ಲ, ಕುಲ ಆಯ್ತು. ಈಗ ನಾವು ಕೋಕಾ ಕೋಲಾ ಏನು ಬ್ಯೂರೇಜ್ ಕಂಪ್ನಿ ಇದೆ, ಏನು ಕೋಲ್ಡ್ ಡ್ರಿಂಕ್ಸ್ ನಾವು ಇದು ಮಾಡ್ತೀವಿ, ಆ ಕಂಪ್ನಿಯವರು ಇವತ್ತು ಸುಮಾರು ಲಕ್ಷಾಂತರ ರೂಪಾಯಿದಲ್ಲಿ ಈ ಕೆರೆಯ ಪುನಶ್ಚೇತನ ಕಾರ್ಯವನ್ನು ಮಾಡಿದ್ದು. ಇದು ಮುಖ್ಯ ಪ್ರವೇಶ ದ್ವಾರ ಇದೆ, ಈ ಲಾಕ್ ಆಗಿದೆ. ನಾನು ಈ ಲಾಕ್ದಿಂದ ನಾನು ಹೋಗ್ತಾಯಿದ್ದೀನಿ. ಬನ್ನಿ ನೋಡೋಣ ಹೇಗಿದೆ. ನಾವು ಈ ಕಡೆ ಹೋಗ್ತಾಯಿದ್ದೀವಿ. ಈಗ ಕೆರೆ ಪುನಶ್ಚೇತನ ಕಾರ್ಯವನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದು ಹಳೆ ಕೆರೆ, ಅಂದರೆ ಒಂದು ಕೆರೆ. ಇನ್ನೊಂದು ಕೆರೆ ನಾವು ನೋಡ್ತೀವಿ ಆ ಕಡೆ ಇದೆ. ನಾವು ಇವತ್ತು ತೋರ್ಸ್ಲಾಕ್ಕೆ ಬಂದಿದ್ದು ಇದು ಸುಮಾರು 7 ಊರುಗಳನ್ನು ನಮಗೆ ನೋಡ್ತೀವಿ. ಉಳಿತು ಕಾರ್ಯ ಕೂಡ ಮಾಡಿದರು. ಆಮೇಲೆ ಅದು ಭಾಳ ಪುರಾತನವಾದ ಮಮದಾಪುರ ಗ್ರಾಮ, ಇಲ್ಲಿ ಎಲ್ಲ ವಾಸಸ್ಥಾನ ಆಗಿತ್ತು ಅಂತೇಳಿ ನಾವು ಕರಿತೀವಿ. ನಾವು ಈಗ ಹೋಗೋದು ಆ ಕಡೆ ಹೋಗ್ತಾ ಇದ್ದೀವಿ. ಅಲ್ಲಿ ಶಾಸನವನ್ನು ಬರೆದಿದ್ದಾರೆ. ಏನು ಬರೆದಿದ್ದಾರೆ ಎಲ್ಲ ತೋರಿಸ್ತೀನಿ. ಅಂದರೆ ಸುಮಾರು ಮೊಹಮ್ಮದ್ ಆದಿಲ್ ಶಾಹನ ಕಾಲಘಟ್ಟದಲ್ಲಿ ಆದಂಥದ್ದು. ಅವನು ಒಂದು ಸಲ ಕೊಂಕಣಕ್ಕೆ ಹೋದಾಗ, ಯಾಕೆ ನಾನು ಈ ಥರ ಕೊಂಕಣದ ಒಂದು ಹಸಿರು ಪರಿಸರವನ್ನು ಜನತೆಗೆ ನಾವು ನೋಡಬೇಕು, ಕಣ್ ತುಂಬ್ಕೋಬೇಕಂದಾಗ ಈ ಒಂದು ಸಮುದ್ರ ಮಟ್ಟದಿಂದ ಹೇಗೆ ಅದನ್ನು ಅಳತೆ ಮಾಡಿದ್ರು ಅನ್ನೋದು ನಮಗೂ ಕೂಡ ಗೊತ್ತಿಲ್ಲ. ಬನ್ನಿ ನೋಡೋಣ, ಒಳಗಡೆ ಕೆರೆಯಲ್ಲಿ ಹೋಗೋಣ. ನೀವು ನೋಡ್ತಾ ಇದ್ದೀರಿ, ಇದೇ ಶಾಸನ. ಇಲ್ಲಿ ನೋಡಿ ಹೇಗಿದೆ ಶಾಸನ ಕಾಣ್ತಾ ಇದೆಯಲ್ಲ. ಶಾಸನವನ್ನು ಪೂರ್ಣವಾಗಿ ನೋಡಿದರೆ ನಮ್ಗೆ ಗೊತ್ತಾಗುತ್ತೆ. ನಾವು ಈಗ ಕೆರೆ ಪ್ರವೇಶ ದ್ವಾರದಲ್ಲಿ ಇದ್ದೀವಿ. ಇದು ಮೇಲ್ಗಡೆ ಹೋಗುವಂಥದ್ದು, ಇದು ಕೆಳಗಡೆ ಹೋಗುವಂಥದ್ದು ಪ್ರವೇಶ ದ್ವಾರ. ತೂಬುಗಳನ್ನು ಓಪನ್ ಮಾಡುವಂಥ ಸ್ಥಳ ಈಗ ನಾವು ನೋಡ್ತಾ ಇದ್ದಿದ್ದು. ಈಗ ನೀವು ಶಾಸನವನ್ನು ನೋಡ್ಬೋದು.
ನಮಸ್ಕಾರ ರೀ. ನಾನು ಇವತ್ತು ಪುರಾತನ ಐತಿಹಾಸಿಕ ಒಂದು ಕೊನೆಯ ಘಟ್ಟಕ್ಕೆ ಬಂದಿದ್ದೀನಿ. ಅದುವೇ ಮೊಹಮ್ಮದ್ ಆದಿಲ್ ಶಾ ಕಟ್ಟಿದಂಥ ಸುಮಾರು 600 ಎಕರೆ ವಿಸ್ತೀರ್ಣ ಇರುವಂಥ ಕೆರೆಯನ್ನು ನಿರ್ಮಾಣ ಮಾಡಿದ. ಯಾರಿಗೋಸ್ಕರ ಮಾಡಿದ? ಇಲ್ಲಿ ಶಾಸನ ಸ್ಪಷ್ಟವಾಗಿ ಕನ್ನಡಿತರ ಕೇಳ್ತಾ ಇದೆ. ಕೆಲವೊಂದು ಜನ ಇಲ್ಲಿ ಬಂದು ಏನು ಮಾಡ್ತಾರೆ, ಶಾಸನನ ಓದದೆ ಅಥವಾ ಏನೋ ಅದಕ್ಕೆ ಊಹಾಪೋಹಗಳನ್ನು ಹೇಳ್ತಿದ್ರು. ಕೆರೆಗೆ ಹಾರು ಕೊಟ್ಟಿದ್ದಾರೆ, ಇದು ಕೆರೆ ಕಟ್ಟುವಾಗ ಕೆರೆ ನಿಂತ್ಕೊಳ್ಳಿಲ್ಲ, ಕೆರೆಗೆ ಹಾರು ಕೊಟ್ಟಿದ್ದೀವಿ ಅಂತೇಳಿ ಒಬ್ಬರು ಕೆಲವೊಂದು ಜನ ಹೇಳ್ತಾ ಇದ್ದಾರೆ. ಅದು ಶಾಸನದಲ್ಲಿ ಆ ಥರ ಬರೆದಿಲ್ಲ. ನೋಡಿ, ಪರ್ಷಿಯನ್ ಭಾಷೆಯಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ. ಇಂಥ ಶಾಸನ ಎಲ್ಲಿ ನೋಡ್ಲಿಕ್ಕೆ ಸಿಗಲ್ಲ. ಬನ್ನಿ ನೋಡೋಣ ಏನು ಹೇಳಿದ್ದಾರೆ. ಪೂರ್ಣ ಶಾಸನವನ್ನು ನಿಮ್ಗೆ ತೋರಿಸ್ತೀನಿ. ನಾವು ಇದಕ್ಕೇನಂತೀವಿ, ಅಬ್ ಅಂದರೆ ಕೆರೆ ಅಂತ ಕರಿತೀವಿ. ಹೀಗಾಗಿ ಇಲ್ಲಿ ಶಾಸನದಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ. ಆದಿಲ್ ಶಾಹಗಳು ನೀರಾವರಿಗೋಸ್ಕರ ಹಲವಾರು ಕೆರೆಗಳನ್ನು ಕಟ್ಟಿದರು. ಫತೇಪುರ್ ಕೆರೆ ಇದು ಬಿಜಾಪುರದಲ್ಲಿ, ಅಲ್ಲಾಪುರ್ ಕೆರೆ, ರಂಗರೇಜ್ ಕೆರೆ, ಕಾಸಿಂ ಕೆರೆ, ಹೊನವಾಡ ಕೆರೆ. ಆ ಘಟ್ಟದಲ್ಲಿ ಇದು ಪ್ರಮುಖವಾದದ್ದು, ಬಹಳ ವಿಶಾಲವಾದದ್ದು, ಬಹಳಷ್ಟು ನೀರಾವರಿಯನ್ನು ಯೋಜನೆಯನ್ನು ಹಾಕಿಕೊಟ್ಟಂಥದ್ದು. ಏನು ಬರೀತಾರೆ ಇದಕ್ಕೆ, ಬಡಾ ತಾಲಾಬ್ ದೊಡ್ಡ ಕೆರೆ ಅಂತೇಳಿ ಇದನ್ನು ಕರೀತಾರೆ. ಇದು 1634ರಲ್ಲಿ ಕಟ್ಟಲಾಯಿತು ಅಂತೇಳಿ ಈ ಶಾಸನದಲ್ಲಿ ಹೇಳ್ತಾರೆ. ಏನು ಬರೆದಿದ್ದೆ ನಾ ಹೇಳ್ತೀನಿ ನೆಕ್ಸ್ಟು. ಯಾರು ಆದಿಲ್ ಶಾಹನ ಮುಖ್ಯಮಂತ್ರಿ ಆದಂಥ ಗವಾಸ್ ಖಾನ್ ನೇತೃತ್ವದಲ್ಲಿ ಈ ಕೆರೆಯನ್ನು ನಿರ್ಮಿಸ್ತಾರೆ. ಸ್ಪಷ್ಟವಾಗಿ ಬರೆದಿದ್ದಾರೆ. ಕೆರೆಗೆ ಸುಲ್ತಾನ್ ಬೇಗಂ ಕೆರೆ ಅಂತೇಳಿ ಹೆಸರು ಇದೆ. ಮುಂದೆ ತನ್ನ ಮಗಳ ಮಮತಾಜ್ ಕೆರೆ ಅಂತೇಳಿ ಒಂದು ಕಡೆ ಹೇಳ್ತಾರೆ, ಒಂದು ಕಡೆ ಸುಲ್ತಾನ್ ಬೇಗಂ ಕೆರೆ ಅಂತೇಳಿ ಹೇಳ್ತಾರೆ. ಇದು ಯಾರ ಹೆಸರಿಗೆ ಕಟ್ಟಿದ್ದಾರೆ ಅಂದರೆ, ಖುರ್ಷಿದಾ ಬೇಗಂ ಮಗಳು ಎಂದು 50,000 ಹಂಸಗಳ ಖರ್ಚಾಗಿದೆ. ಈ ಕೆರೆಯನ್ನು ನಿರ್ಮಾಣ ಮಾಡಲಿಕ್ಕೆ 50,000 ಹಂಸಗಳು ಅಂತೇಳಿ, ಆ ನಾಣ್ಯದ ಹೆಸರು ಹಂಸ ಅಂತೇಳಿ ಇಲ್ಲಿ ಉಲ್ಲೇಖ ಮಾಡ್ತಾರೆ ಈ ಶಾಸನದಲ್ಲಿ. ಸುಮಾರು 600 ಎಕರೆ ಹರಡಿಕೊಂಡಂಥ ಈ ಕೆರೆ, 2 ಕೆರೆ ಇದೆ. ಈ ಬಾಜು ನಾವು ಹೋದರೆ ನಮಗೆ ಸಿಗುತ್ತೆ. ಹಾಗಾದರೆ ಈ ಶಾಸನದಲ್ಲಿ ಏನು ಬರೆದಿದೆ ಅಂಥೇಳಿ ನಾವು ನೋಡ್ಲಿಕ್ಕೆ ಹೋದರೆ ನಿಮ್ಗೆ ತೋರಿಸ್ತೀನಿ ಹಿಂದ್ಗಡೆ ಎಲ್ಲ ಯಾವ ಥರ ಶಾಸನ ಬರೆದಿಟ್ಟಿದ್ದಾರೆ ಅಂಥೇಳಿ. ನಾಮ್ ಈ ಖುದಾವಂದ್ ಈ ಜಹಾನ್ ಕಿ ಅಬ್ ರಹಾ ಮೆಹಕ್ ಈ ಜಿಂದಗಿ ಸಾಗ್ತ್ ಅಂತೇಳಿ ಅದನ್ನು ಹಾಕ್ತೀನಿ ಸಾಲುಗಳನ್ನು. ಯಾಕಂದರೆ ಪರ್ಷಿಯನ್ ಭಾಷೆಯಲ್ಲಿನ ಜಗದೊಡೆಯ ಮೊದಲೇ ಸಾಲ ಮತ್ತು 2 ಸಾಲು ಏನು ಹೇಳುತ್ತೆ, ಜಗದೊಡೆಯ ಅಲ್ಲಾಹನ ಸಕಲ ಜೀವರಾಶಿಗಳಿಗೆ ಜೀವಕ್ಕೆ ನೀರನ್ನು ಮೂಲಾಧಾರವಾಗಿ ಮಾಡಿದಂಥ ಅಲ್ಲಾಹ ಈ ಸೃಷ್ಟಿಕರ್ತ ನೀರನ್ನೇ ಜೀವರಾಶಿಗೆ ಮೂಲಾಧಾರ ಇದೆ. ಆ ಒಂದು ಆಧಾರ ಸ್ತಂಭವಾಗಿ ನಾವು ಈ ಕೆರೆಯನ್ನು ಕಟ್ಟಿದ್ದೀವಿ ಅಂತೇಳಿ ಹೇಳ್ತಾರೆ. ಸದಾಕಾಲವು ಜನರಿಗೆ ಅಮೃತವಾಗಲಿ, ನೀರು ಹರಿಯಲಿ ಅಂಥೇಳಿ ಆ ಆಶಯದ ಮೇಲೆ 2 ಸಾಲುಗಳನ್ನು ಬರೀತಾರೆ. 3 ಮತ್ತು 4ನೇ ಸಾಲಿನಲ್ಲಿ ಏನು ಉಲ್ಲೇಖ ಮಾಡ್ತಾರೆ, ದರ್ ಹದ್ ಈ ಸುಲ್ತಾನ್ ಮೊಹಮ್ಮದ್ ಆದಿಲ್ ಶಾ ಜಹಾನ್ ಪನಹ. ಹಾಗಾದರೆ ಏನು ರೀ ಈ ಸಾಲ? ಈ ದರೆಯ ಆಶ್ರಯನಾದ ನ್ಯಾಯಪ್ರಿಯನಾದ ಸುಲ್ತಾನ್ ಮೊಹಮ್ಮದ್ ಆದಿಲ್ ಶಾನ ಆಳ್ವೆ ಕಾಲದಲ್ಲಿ ಬರಡು ಭೂಮಿಯಾಗಿದ್ದಂಥ ಈ ಪ್ರದೇಶವನ್ನು ಸುಂದರ ನಂದನವನ್ನು ಬೃಹತ್ ಸರೋವರ ನಿರ್ಮಾಣಕ್ಕೆ ಆಜ್ಞೆ ಮಾಡಿದ. ಯಾರಿಗೆ? ಗವಾಸ್ ಖಾನ್ಗೆ ಆದೇಶ ಮಾಡಿದ್ದು. ಮತ್ತು 5-6 ಸಾಲುಗಳಲ್ಲಿ, ಕೆಳಗಡೆ ಬರುವಂಥ 5-6 ಸಾಲುಗಳಲ್ಲಿ ಬಾ ಸಾಹಿಬ ಕೋಸಿಕ್ ಈ ಬಂದೇಹ ದರ್ಬಾರ್ ಸುಲ್ತಾನನ ಆಸ್ಥಾನದ ನಂಬಿಗಸ್ತ. ನೋಡಿ ಯಾವ ಥರ ಬರೀತಾರೆ, ಸುಲ್ತಾನನ ಆಸ್ಥಾನದ ನಂಬಿಗಸ್ತ ಅಧಿಕಾರಿಯ ಗವಾಸ್ ಖಾನ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಕಠಿಣ ಪರಿಶ್ರಮದಿಂದ ಮೇಲ್ವಿಚಾರಣೆ ಈ ಭದ್ರವಾದ ಏರಿ ಕಲ್ಲಿನ ತೂಬು ನಿರ್ಮಾಣ ಕಾರ್ಯವನ್ನು ಮಾಡಿದಂತೆ ಬರ್ತಾರೆ. ತಾರೀಕು ಕ್ರಿಸ್ತಶಕ 1630 ವಿದೇಶಿ ಇತಿಹಾಸಕೋರ ಹೆನ್ರಿ ಕಜಿನ್ ಕೂಡ ಅವನು ಕೂಡ ಉಲ್ಲೇಖ ಮಾಡ್ತಾನೆ. ಅದಕ್ಕೆ ಮಧ್ಯ ಸಾಲದಲ್ಲಿ ಏನು ಬರುತ್ತೆ ಅಂದರೆ, ಮೇಲ್ಗಡೆ ನಾವು ನೋಡ್ತೀವಿ ಬಿಸ್ಮಿಲ್ಲಾಹಿರ್ ರಹಿಮಾನ್ ರಹೀಮ್ ಅಂತೇಳಿ. ಖೈರಾತ್ ಅಂದರೆ ಧರ್ಮ ಕಾರ್ಯಕ್ಕಾಗಿ ಮಾಡಿದಂಥ ಶಾಸನ. ಹಬ್ಬ ಅಂದರೆ ನೀರ ಇಡೀ ಜನತೆಗೆ ಒದಗಿಸುವಂಥ ಇದನ್ನು ಮಾಡಿದರು. ಎಷ್ಟೋ ಜನ ಬಂದು ಇದು ಕೆರೆಗೆ ಹಾರ ಕೊಟ್ಟಿದ್ದಾರೆ, ಕೆರೆ ನಿಂತ್ಕೊಳ್ಳಿಲ್ಲ ಅಂಥೇಳಿ ಒಬ್ಬರು ಹೇಳ್ತಾರೆ. ನನಗೆ ಈಗ ಮೂಲ ಅದರ ಈ ಶಾಸನದ ಪೂರ್ತಿ ಮೂಲ ನನಗೆ ಸಿಕ್ಕೊಂಡು ಬಿಟ್ಟು, ಹಿಂಗೆ ನೋಡ್ಬೇಕಾದ್ರೆ 3 ಅಡಿ 4 ಅಡಿ ಸ್ಟೆಪ್ಗಳನ್ನು ಹೊಂದಿದಂಥದ್ದು, ಅಷ್ಟು ಎತ್ತರವಾಗಿ ಮಾಡಿದ್ದಾರೆ. ಇನ್ನು ಈ ಕೆರೆ ಇಲ್ಲಿಂದ ಅದು ಪಾಸಾಗಿ ತೂಬು ಅಂದರೆ ಕಟ್ಟಡಗಳನ್ನು ಮಾಡಿದರು. ನೀರಿನ ಒಂದು ಜಾಕ್ವೆಲ್ ಕೂಡ ಇಲ್ಲಿ ನಾವು ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲಿಂದ ಭತ್ತದ ಪೈರುಗಳನ್ನು
ಇದು ಮಾಡಲಿಕ್ಕೆ ರೈತರಿಗೋಸ್ಕರ ಜಾನುವಾರುಗಳಿಗೋಸ್ಕರ ಇಲ್ಲಿ ಕೆರೆಯನ್ನು ಕಟ್ಟಿದರು. ಅಷ್ಟು ವಿಶಾಲವಾದದ್ದು ಇದೆ. ಅದೇ ಪ್ರಾಚೀನ ಮಮದಾಪುರ. ಅದು ಎಲ್ಲ ಮುಳುಗಡೆ ಕೆಲವೊಂದಿಷ್ಟು 7 ಹಳ್ಳಿಗಳನ್ನು ಶಿಫ್ಟೆಡ್ ಮಾಡಿ ಕೆರೆಯನ್ನು ನಿರ್ಮಾಣ ಮಾಡಿದರು. ನೋಡಿ, ಅಂದಿನ ತಂತ್ರಜ್ಞಾನ ಅಂದರೆ ಸಮುದ್ರ ಮಟ್ಟದಿಂದ ಹೇಗೆ ಅಳತೆ ಮಾಡಿದ್ರು ಅಂದರೆ ಯಾವುದೂ ಇಕ್ವಿಪ್ಮೆಂಟ್ ಇಲ್ಲ, ಏನೂ ಇಲ್ಲ. ಹೇಗೆ ಮಾಡಿದ್ರು ಅಂತ ಗೊತ್ತಾಗುತ್ತೆ. ನಮಗೆಲ್ಲ ಇಷ್ಟೆಲ್ಲ ಇಕ್ವಿಪ್ಮೆಂಟ್ ಇದ್ದರೂ ಕೂಡ ಮಾಡಲಿಕ್ಕಾಗ್ತಿಲ್ಲ. ನೀರು ಎಷ್ಟು ಸಂಗ್ರಹ ಆಗುತ್ತೆ ಅನ್ನೋದು ಅವ್ರದ್ದು ಲೆಕ್ಕಾಚಾರ ನೋಡಿದರೆ ದಿಗ್ಭ್ರಮೆಗೊಳ್ತಾ ಇದ್ದೀವಿ ನಾವು. ಹೀಗಾಗಿ ಆ ಶಾಸನವನ್ನು ಇವತ್ತು ತೋರಿಸ್ಕೊತಾ ಹೋಗ್ತೀನಿ. ಬರ್ರಿ ನೋಡೋಣ. ಬರುತ್ತಿಲ್ಲ ನೋಡಿದ್ರಲ್ಲ, ಇದೇ ಶಾಸನ ಇಷ್ಟು ಗಟ್ಟಿಮುಟ್ಟಾಗಿ ಇಟ್ಟಾರ. ನಾವು ಬೇರೆ ಬೇರೆ ಕಲ್ಪನೆ ಮಾಡಿಕೊಂಡು ಬೇರೆ ಬೇರೆ ಥರ ಹೇಳ್ತಾ ಇದ್ದೀವಿ. ನೀವು ಹೆಚ್ಚಿನ ಮಾಹಿತಿಗಾಗಿ ಶ್ರೀ ಕಾಂತನಗೌಡ ಪಾಟೀಲ್ ಅಂಥೇಳಿ ಇಲ್ಲಿ ಸ್ಥಳೀಯ ಶಿಕ್ಷಕರಿದ್ದಾರೆ ಮತ್ತು ಪ್ರಿನ್ಸಿಪಾಲ್ ಇದ್ದಾರೆ. ಅವರು ಕೂಡ ಇತಿಹಾಸ ಪುಟಗಳನ್ನು ಬರೆದಿದ್ದಾರೆ. ಅವ್ರು ನೀವು ಸಂಪರ್ಕ ಮಾಡಿದರೆ ನಿಮ್ಗೆ ತೋರಿಸ್ತಾರೆ. ಇಷ್ಟು ಸೂಕ್ಷ್ಮವಾಗಿ ಕೆತ್ತನೆ ಮಾಡಿದಂಥ ಶಾಸನ ಪರ್ಷಿಯನ್ ಭಾಷೆಯಲ್ಲಿದೆ. ಇದನ್ನು ನಾನು ಇವತ್ತು ಓದಿ ನಿಮಗೆಲ್ಲ ತೋರಿಸಿದ್ದೀನಿ ರೀ. ಮತ್ತೊಂದು ಈ ಇತಿಹಾಸದೊಂದಿಗೆ ಮತ್ತೆ ಬರ್ತೀನಿ. ಯಾಕೆ ಮಾಡಬೇಕಾಗಿತ್ತು ಅನ್ನೋದು ನಿಮ್ಗೆ ಆಯಿತು ಅಂತ ತಿಳ್ಕೊತೀನಿ ರೀ. ಹೀಗಾಗಿ ಒಂದು ಕೆರೆ ನಿರ್ಮಾಣಕ್ಕೆ ಯಾರು ಕಾರಣ, ಯಾಕೆ ಮಾಡಿದರು, ಎಷ್ಟು ಜನಕ್ಕೆ ಅನುಕೂಲ ಆಯಿತು ಅನ್ನೋದು ನೀವು ಎಲ್ಲ ನೋಡಿರಿ. ಈಗ ನಾವು ಮತ್ತೊಂದು ವಿಷಯದೊಂದು ಸಿಗ್ರಿ, ಮತ್ತೆ ಬರೋಣ ರೀ.